ಬಿಗ್ ಬಾಸ್ ಮನೆಯಲ್ಲಿ ಫಿಲ್ಟರ್ ಇಲ್ಲದೆ ಮಾತಾಡುವಂತಹ ವ್ಯಕ್ತಿ ಕಂಟೆಸ್ಟೆಂಟ್ ಅಂತ ಹೆಸರಾದವರೇ ಗೋಲ್ಡ್ ಸುರೇಶ್ ಅವರು. ಇತರೆ ಸ್ಪರ್ಧಿಗಳಿಂದ ಅಣ್ಣ ಮಾವ ಅಂತ ಕರೆಸ್ಕೊಂಡಂಥವರು ಸುರೇಶ್. ಕಾರಣಾಂತರಗಳಿಂದ ಬಿಗ್ ಬಾಸ್ ಮನೆಯಿಂದ ಇವಾಗ ಹೊರ ಬಂದಿದ್ದಾರೆ. ಎಲ್ಲರ ನೆಚ್ಚಿನ ಸುರೇಶ್ ಸಿದ್ದೇಗೌಡ ಅಂದರೆ ಗೋಲ್ಡ್ ಸುರೇಶ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರ ಬಿಗ್ ಬಾಸ್ ಜರ್ನಿ ಹಾಗೆ ವೈಯಕ್ತಿಕ ಜರ್ನಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದಿದೆ, ಮಾತಾಡೋಣ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದೆ ಮೇಡಮ್, ನೀವು ಹೇಗಿದ್ದೀರಿ? ಆರಾಮಾಗಿದ್ದೀನಿ. ಅಂದರೆ ಈಗಾಗಲೇ ಗೊತ್ತಾಗಿದೆ, ಬಿಸ್ನೆಸ್ ಕಾರಣಗಳಿಂದ ನೀವು ಮನೆಯಿಂದ ಹೊರಗೆ ಬರಬೇಕಾಗಿತ್ತು ಅನ್ನೋ ಒಂದು ಸ್ಪಷ್ಟನೆ ಸಿಕ್ಕಿದೆ. ಅದ್ರ ಬಗ್ಗೆ ಒಂದು ಎರಡು ಮಾತು ಹೇಳೋದಾದರೆ ಒಂದು ಕ್ಲಾರಿಟಿಗೆ. ಮೇಡಮ್, ಆ್ಯಕ್ಚುಲಿ ನಾನು ಮನೆ ಒಳಗಡೆ ಹೋಗ್ಬೇಕಾದ್ರೆ ನನಗೊಂದು ಕನ್ಫ್ಯೂಷನ್ ಇತ್ತು. ಏನಂದರೆ ನಾನು ಒಳಗಡೆ ಹೋದರೆ ನನ್ನ ಬಿಸ್ನೆಸ್ನ ಯಾರು ನೋಡ್ಕೋತಾರೆ ಅನ್ನೋದಲ್ಲಿತ್ತು. ಆ ಒಂದು ಗೊಂದಲದಲ್ಲೂ ಕೂಡ ನನ್ನ ಬಿಸ್ನೆಸ್ನ ನನ್ನ ಧರ್ಮಪತ್ನಿಗೆ ವಹಿಸ್ಬಿಟ್ಟು ಹೋಗಿದ್ದೆ. ವಹಿಸೋದಾಗ ಏನಾಯಿತು, ಅವರಿಗೆ ಸ್ವಲ್ಪ ನಿರ್ಧಾರಗಳು ತೊಗೊಳೋದ್ರಲ್ಲಿ ಆಗಿಲ್ಲ ಅವ್ರ ಕಡೆಯಿಂದ ತೊಗೊಳಕ್ಕೆ. ಯಾಕಂದ್ರೆ ನಾನಿದ್ದ ನಿರ್ಧಾರ ತೊಗೊಳೋದಕ್ಕೂ ಅವ್ರು ತೊಗೊಳೋದಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಹೊರಗಡೆ ಬರಬೇಕಾಯಿತು. ಅದು ಬಲವಾದ ಕಾರಣ ನನ್ನ ಧರ್ಮಪತಿಗೆ ಬಿಸ್ನೆಸ್ನ ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ. ಅದಕ್ಕೋಸ್ಕರ ನಾನು ಹೊರಗಡೆ ಬಂದಿದ್ದೆ. ನಿಮಗೆ ಏನು ಅನಿಸುತ್ತೆ, ಅಂದರೆ ಇನ್ನೂ ಸ್ವಲ್ಪ ದಿನ ಇದ್ದಿದ್ದರೆ ಫೈನಲ್ಸ್ವರೆಗೂ ಹೋಗ್ತಿದ್ರಿ ಅನ್ನೋ ಒಂದು ನಂಬಿಕೆ? ಹಾಂ, ಇದೆ ಮೇಡಮ್, ಇತ್ತು. ಟಾಪ್ 3 ನಾನು ಇರ್ತೀನಿ ಅಂತ ಇತ್ತು ನನ್ನ ಮನಸ್ಸಲ್ಲಿ. ಬಟ್ ಅದು ಎಷ್ಟು ಮುಖ್ಯನೋ ನನಗಿದು ಅಷ್ಟೇ ಮುಖ್ಯ. ಯಾಕಂದರೆ ಇದನ್ನು ನಂಬಿಕೊಂಡು ಸುಮಾರು ಫ್ಯಾಮಿಲಿಗಳು ಕೆಲಸ ಮಾಡ್ತಾಯಿದ್ದಾರೆ. ಅದನ್ನು ನೋಡ್ಕೋಬೇಕಾಗಿತ್ತು ನಾನು. ಅದನ್ನು ಬಿಡೋಕ್ಕಾಗ್ತಿರ್ಲಿಲ್ಲ. ಆ ಒಂದು ರೀಸನ್ಗೋಸ್ಕರ ನಾನು ಬಂದಿದ್ದೀನಿ. ಗಿಲ್ಟಿ ಫೀಲ್ ಏನಿಲ್ಲ. ಚೆನ್ನಾಗಿ ಆಟ ಆಡಿ ಚೆನ್ನಾಗಿ ಹೊರಗಡೆ ಬಂದಿದ್ದೀನಿ ಅಂತ ಫೀಲಲ್ಲಿದ್ದೀನಿ. ಖಂಡಿತ ಎಷ್ಟೊಂದು ಜನಕ್ಕೆ ಒಂದು ಕಡೆ ಬೇಜಾರಿದೆ, ನೀವು ಈ ಕಾರಣದಿಂದ ಹೊರಗೆ ಬಂದಿದ್ದೀರಾ ಅನ್ನೋದು. ಆದರೆ ಹಾಗೆ ನೀವು ಹೇಳ್ದಂಗೆ ಇದು ಕೂಡ ಒಂದು ಕಡೆ ಮುಖ್ಯ. ನೀವು ತುಂಬ ಸ್ಟ್ರೇಟ್ ಫಾರ್ವರ್ಡ್, ಫಿಲ್ಟರ್ ಇಲ್ಲದೆ ಏನು ಅನಿಸುತ್ತೆ ಅದನ್ನೇ ಹೇಳ್ತೀರಾ. ಅದನ್ನ ಮನೆಯೊಳಗಿರೋ ಕಂಟೆಸ್ಟೆಂಟ್ಸು ಒಪ್ಕೋತಾರೆ. ಈಗ ಹೊರಗಡೆ ಆಲ್ರೆಡಿ ಎಲಿಮಿನೇಟ್ ಆಗಿ ಬಂದಿರೋರು ಹೇಳಿದ್ದಾರೆ, ಜನರು ಹೇಳಿದ್ದಾರೆ. ಇದು ನಿಮಗೆ ಹೇಗೆ ಕಾಣಿಸುತ್ತೆ ಸರ್? ಇದು ನಿಮ್ಮ ಒಂದು ಸ್ಟ್ರೆಂತ್ ಆಗಿತ್ತಾ ಅಥವಾ ವೀಕ್ನೆಸ್ ಅಂತ ಅನಿಸುತ್ತೆ? ಮೇಡಮ್, ನಾನು ಮನೆ ಒಳಗೆ ಹೋಗ್ಬೇಕಾದ್ರೆ ನಾನಾಗಿರ್ಬೇಕಂತ ಅಂದ್ಕೊಂಡು ಹೋದವನು. ನಾನು ಹೊರಗಡೆ ಹೇಗೆ ಮಾತಾಡ್ತಿದ್ನಿ, ಹೇಗೆ ಸ್ಟ್ರೇಟ್ ಫಾರ್ವರ್ಡಾಗಿ ಹೇಳ್ತಿದ್ನಿ, ನಾನು ಅದೇ ಥರ ಇರಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಎಲ್ಲೂ ಕೂಡ ಬಯಾಸ್ಡ್ ಆಗಿ ಯಾರನ್ನೋ ಒಬ್ಬರನ್ನ ಮೆಚ್ಚೋಕ್ಕೋಸ್ಕರ ನಾನು ಮಾತಾಡಬೇಕು ಅಂತ ಯಾವತ್ತೂ ಅಂದ್ಕೊಂಡವನಲ್ಲ. ಆ ಒಂದು ಮನಸ್ಥಿತಿ ನನಗೆ ಒಳಗಡೆನೂ ಇತ್ತು ಮತ್ತು ಹೊರಗಡೆನೂ ಅದೇ ರೀತಿ ಇದ್ದೆ. ನಾನು ಒಳಗಡೆ ಹೋದ್ಮೇಲೆ ಅದನ್ನೇ ಕ್ಯಾರಿ ಫಾರ್ವರ್ಡ್ ಮಾಡಿದ್ದೀನಿ. ಬಿಟ್ಟರೆ ಯಾರಿಗೋ ಒಬ್ಬರಿಗೆ ಶುಗರ್ ಕೋಟೆಡ್ ಆಗಿ ಆ ಥರ ಮಾತಾಡೋದು, ಅದನ್ನೇ ಹೇಳೋವಂಥದ್ದು ಅದೆಲ್ಲೂ ನನಗೆ ಇರಲಿಲ್ಲ ಮನಸ್ಸಲ್ಲಿ. ಸೊ ಅದು ನಿಮ್ಮ ಸ್ಟ್ರೆಂತ್ ಅಂತ? ಸ್ಟ್ರೆಂತ್ ಮೇಡಮ್, ಸ್ಟ್ರೆಂತ್. ಈಗಲೂ ನೀವು ಅಷ್ಟೇ ಹೊರಗಡೆ ಬಂದಮೇಲೆ ಅಷ್ಟೇ ಸ್ಟ್ರೇಟ್ ಫಾರ್ವರ್ಡ್ ಮೇಡಮ್. ತಪ್ಪು ಸರಿ ತಪ್ಪು ಮಾಡಿದ್ದೀನಿ ಅಂದರೆ ನಾನು ಒಪ್ಕೋತೀನಿ. ತಪ್ಪು ಮಾಡಿಲ್ಲ ಅಂದರೆ ನಾನು ಮಾಡಿಲ್ಲ ಅಂತ ವಾದ ಮಾಡ್ತೀನಿ. ಅದು ಬಿಟ್ಟರೆ ಅದರಲ್ಲಿ ತಪ್ಪು ಮಾಡದೇ ಇದ್ದಿದ್ರೆ ತಪ್ಪು ಮಾಡಿದ್ದೀನಿ ಅಂತ ಹೇಳೋದು ತಪ್ಪು. ಅದನ್ನು ನಾನು ಒಪ್ಕೊಳ್ಳಲ್ಲ. ಸುರೇಶ್ ಕಡೆಯಿಂದ ತಪ್ಪಾಗಿದೆಯಾ? ಹೌದು, ನಾನು ತಪ್ಪು ಮಾಡಿದ್ದೀನಿ. ಅದಕ್ಕೇನಿದೆ, ನಾನು ಶಿಕ್ಷೆ ತೊಗೋತೀನಿ. ತಪ್ಪು ಮಾಡಿದ್ರೆ ಯಾಕೆ ಅದನ್ನು ಅಪರಾಧ ನನ್ನ ಮೇಲೆ ತೊಗೋಬೇಕು? ಈ ಥರ ನಾನು. ಹೀಗಿರುವಾಗ ನೀವು ಈ ಒಂದು ಹೊಸ ಕಾನ್ಸೆಪ್ಟಲ್ಲಿ ಬಿಗ್ ಬಾಸ್ ಮನೆ ಒಳಗೆ ಹೋಗಿದ್ದು, ಅಂದರೆ ಸ್ವರ್ಗ ನರ್ಕ ಅನ್ನೋ ಒಂದು ಹೊಸ ಕಾನ್ಸೆಪ್ಟು ಆಡಿಯನ್ಸ್ಗೂ ಕೂಡ ಹೇಗಿರುತ್ತಪ್ಪ ಅನ್ನೋ ಒಂದು ಕ್ಯೂರಿಯಾಸಿಟಿ. ಫಸ್ಟೇ ನೀವು ನರ್ಕಕ್ಕೆ ಹೋದಂಥ ಕಂಟೆಸ್ಟೆಂಟ್ಗಳಲ್ಲಿ ನೀವು ಒಬ್ಬರು ಅಂದ್ಕೊಂಡಿದ್ರಾ, ಅಥವಾ ಅಲ್ಲಿಗೆ ಹೋದ ಮೇಲೆ ಮೊದಲ 2 ವಾರಗಳು ಅಲ್ಲಿ ಕಳೆದ ದಿನಗಳು ಹೇಗಿತ್ತು? ಮೇಡಮ್, ಇವಾಗಲೂ ನಾನು ಏನು ಮಿಸ್ ಮಾಡ್ಕೋತೀಯ ಮನೇಲಿ ಅಂತ ಕೇಳಿದ್ರೆ ನರ್ಕ ಸ್ವರ್ಗನ ತುಂಬ ಮಿಸ್ ಮಾಡ್ಕೋತೀನಿ. ಯಾಕಂದರೆ ಅದು ಕಾನ್ಸೆಪ್ಟ್ ಸೀಸನ್ ಪೂರ್ತಿ ಹಾಗೇ ಇರುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಸ್ವರ್ಗದಲ್ಲಿರೋರಿಗೆ ನರ್ಕದ ವ್ಯಾಲ್ಯೂ ಏನಂತ ಗೊತ್ತಾಗಿರಲಿಲ್ಲ. ನರ್ಕದಲ್ಲಿರೋರಿಗೆ ಆಲ್ರೆಡಿ ನಾವು ಸ್ವರ್ಗ ನೋಡಿಬಿಟ್ಟಿದ್ವಿ. ಹೊರಗಡೆ ಸ್ವರ್ಗ ನೋಡೇ ನಾವು ನರ್ಕಕ್ಕೆ ಹೋಗಿದ್ವಿ. ಅದು ಹಾಗೆ ಇದ್ದಿದ್ರೆ ಇಡೀ ಮನೆಯವ್ರಿಗೆ ಸ್ವರ್ಗ ಹೇಗಿರುತ್ತೆ, ನರ್ಕ ಹೇಗಿರುತ್ತೆ ಅನ್ನೋದೆಲ್ಲವೂ ಅರ್ಥ ಆಗಿರೋದು ಆ ಮನೆಯಲ್ಲಿ ಅಂತ ಅನಿಸುತ್ತೆ. ನೀವು ನರ್ಕದಲ್ಲಿ ಇದ್ದು ವಾಪಸ್ ಸ್ವರ್ಗಕ್ಕೆ ಬಂದಾಗ ಯಾವುದನ್ನ ತುಂಬ ಕಲಿತು ಈ ಕಡೆಗೆ ಬಂದ್ರಿ ಅಂತ ಅನಿಸುತ್ತೆ? ಯಾವ ವಿಷಯ? ಒಂದು ಊಟದ ವ್ಯಾಲ್ಯೂ, ಮಾತಾಡೋದು, ಎಲ್ಲಿ ಹೇಗೆ ಮಾತಾಡಬೇಕು ಅನ್ನೋದು, ಯಾವ ಥರ ಪದ ಬಳಕೆ ಮಾಡಬೇಕು ಅನ್ನೋದು. ಎಲ್ಲರೂ ವಿರೋಧ ಕಟ್ಕೊಂಡಿದ್ದೆ ನಾನು ನರ್ಕದಲ್ಲಿದ್ದಾಗ. ಆ ವಿರೋಧ ಕಟ್ಕೊಂಡ್ರೆ ಏನೂ ಇಲ್ಲ ನಮ್ಮ ಜೀವನದಲ್ಲಿ, ಎಲ್ಲವೂ ಕ್ಷಣಿಕ ಮಾತ್ರ. ಎಲ್ಲರ ಜೊತೆ ಬೆರಿಬೇಕು, ಎಲ್ಲರ ಜೊತೆ ಕೂಡಬೇಕು ಅನ್ನೋದು ಇಡೀ ಮನೆಯವರು ವಾದ ಆಗಿತ್ತು. ಆ ಥರನೇ ಇರಬೇಕು ಅಂತ ನಿರ್ಧಾರ ಮಾಡಿ ಹಾಗೆ ಅದನ್ನು ನನ್ನ ಲೈಫಲ್ಲೂ ನಾನು ಅದನ್ನು ಹಾಗೆ ಕ್ಯಾರಿ ಫಾರ್ವರ್ಡ್ ಮಾಡ್ತಾಯಿದ್ದೀನಿ. ಹಾಗೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಅದನ್ನು ತುಂಬ ಚೆನ್ನಾಗಿ ಆಡಬೇಕು. ಹೀಗಿರುವಾಗ ನಿಮ್ಮ ಕಾಲು ಪೆಟ್ಟಾಗೋಯ್ತು. ಅದು ನಿಮಗೆ ಒಂದು ಕಡೆ ಎಲ್ಲೋ ಒಂದು ಸ್ವಲ್ಪ ಮೈನಸ್ ಆದಂಗೆ ಆಯಿತು ಅನಿಸುತ್ತೆ. ಕಾಲು ಪೆಟ್ಟಾದಮೇಲೆ ನೀವು ಈ ಟಾಸ್ಕಲ್ಲಿ ಇನ್ವಾಲ್ವ್ ಆಗಿದ್ದ ರೀತಿ ಇರ್ಬೋದು, ಅಥವಾ ಮೆಂಟಲಿ ನಿಮ್ಗೆ ಅದು ಯಾವ ರೀತಿ ಎಫೆಕ್ಟ್ ಮಾಡ್ತು ಅನಿಸುತ್ತೆ? ಮೇಡಮ್, ಮೆಂಟಲಿ ಏನು ನನಗೆ ಅದು ಎಫೆಕ್ಟ್ ಮಾಡಿಲ್ಲ ಆ್ಯಕ್ಚುಲಿ. ಪ್ರತಿ ವಾರ ವೀಕೆಂಡಲ್ಲಿ ಸುದೀಪ್ ಸರ್ ಬಂದಾಗ ಹೇಳೋರು, ಅದನ್ನು ನಾನು ಸ್ಪೋರ್ಟಿವ್ ಆಗಿ ತೊಗೋತಾ ಇದ್ದೆ.
ಆ ಸ್ಪೋರ್ಟಿವ್ನೆಸ್ಸಿಂದ ನಾನು ಮೆಂಟಲಿ ನಾನು ಹೇಗಿರಬೇಕು ಹಾಗೇ ಇದ್ದೆ ನಾನು. ಅದು ಸುದೀಪ್ ಸರ್ ಕೊಡ್ತಾ ಇರೋವಂಥ ಸ್ವಲ್ಪ ಟಿಪ್ಸ್ಗಳು ನಮಗೆ ವರ್ಕ್ ಆಗ್ತಾಯಿತ್ತು ಒಳಗಡೆ. ಆ ಒಂದು ಇದರಿಂದ ನಾನು ಅದನ್ನು ಕಾಲು ನೋವನ್ನೇ ಮರೆತುಬಿಟ್ಟು ನಾನು ಆಟನ ಆಡ್ತಾಯಿದ್ದೆ. ಬಟ್ ನೋವು ಅನ್ನೋದು ಇದ್ದೇ ಇರುತ್ತೆ ಅಲ್ವಾ, ಫಿಸಿಕಲ್ ಪೇನ್. ನಮ್ಮ ಆ ಥರ ನೋಡೋಕೆ ಬಂದರೆ ಅವೇ ರೀಸನ್ಗಳಾಗ್ತವೆ ಅಲ್ಲಿ ಮನೆಯವ್ರಿಗೆಲ್ಲ, ಕಳಪೆಗಾಗಲಿ ನಾಮಿನೇಷನ್ಗಾಗಲಿ ಎಲ್ಲವೂ ಅದೇ ರೀಸನ್ಗಳಾಗ್ತವೆ. ಅದಕ್ಕೆ ನಾನು ಆಸ್ಪದ ಕೊಡಬಾರ್ದು ಅಂತ ನಾನು ಆಟನ ಆಡ್ತಾಯಿದ್ದೆ. ಹಾಗೆ ನೀವು ಕ್ಯಾಪ್ಟನ್ ಆಗ್ತೀರಾ, ಕ್ಯಾಪ್ಟನ್ ಆಗಿ ಮನೇನ ನಡೆಸೋದು ಸ್ವಲ್ಪ ಎಲ್ಲೋ ಈ ಕಡೆ ಹೊರಗಡೆ ನೀವು ಬಿಸ್ನೆಸ್ ಮ್ಯಾನ್ ಆಗಿ ಏನು ಬಿಸ್ನೆಸ್ ನಡೆಸ್ತಾ ಇದ್ದೀರಾ ಎಲ್ಲೋ ಒಂದು ಕಡೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬೋದು. ಏನು ಸ್ಟ್ರಾಟಜಿ ಇತ್ತು ಕ್ಯಾಪ್ಟನ್ ಆದಾಗ ಆ್ಯಸ್ ಅ ಬಿಸ್ನೆಸ್ ಮ್ಯಾನ್? ಮೇಡಮ್, ನಾನು ಕ್ಯಾಪ್ಟನ್ ಆದಮೇಲೆ ನನಗೆ ತುಂಬ ನಿರ್ಧಾರಗಳು ತೊಗೋಬೇಕು, ತುಂಬ ಮನೆಯವ್ರ ಬದಲಾವಣೆ ತೊಗೋಬೇಕು. ಯಾರೂ ಕ್ಯಾಪ್ಟನ್ ಮಾಡದೇ ಇರೋಂಥ ಕ್ಯಾಪ್ಟನ್ಸಿನ ನಾನು ಮಾಡಿ ತೋರಿಸ್ಬೇಕು ಅಂತ ಇದ್ದೆ. ಒಂದು 2-3-4 ದಿವಸ ಯಾರೂ ಕೂಡ ಯಾವುದೂ ತಪ್ಪುಗಳನ್ನೇ ಮಾಡಲಿಲ್ಲ. ಯಾಕಂದ್ರೆ ನಾನು ಹೇಳಿದ್ದೆ, ನಿದ್ದೆ ಮಾಡಿದ್ರೆ ಸ್ವಿಮ್ಮಿಂಗ್ ಪೂಲ್ಗೆ ಹಾಕ್ತೀನಿ, ಮೈಕ್ ಹಾಕಿಲ್ಲ ಅಂದರೆ ಸ್ವಿಮ್ಮಿಂಗ್ ಪೂಲ್ಗೆ ಹಾಕ್ತೀನಿ, ಕೋಳಿ ಕೂಗಿಸ್ಕೊಂಡ್ರೆ ಸ್ವಿಮ್ಮಿಂಗ್ ಪೂಲ್ಗೆ ಹಾಕ್ತೀನಿ ಇದೆಲ್ಲ ಹೇಳಿದ್ನಲ್ಲ. ಆ ಒಂದು ಇದಕ್ಕೋಸ್ಕರ ಯಾರೂ ನಿದ್ದೆನೇ ಮಾಡಲಿಲ್ಲ. ಅದು ತ್ರಿವಿಕ್ರಮ್ ಹೊರತುಪಡಿಸಿ, ಯಾಕಂದ್ರೆ ತ್ರಿವಿಕ್ರಮ್ ಜೈಲಲ್ಲಿದ್ದ, ಅವ್ನು ನಿದ್ದೆ ಮಾಡ್ದ. ಬಟ್ ಹೊರಗಡೆ ಬಂದ ಮೇಲೆ ನಮಗೆ ಸ್ವಿಮ್ಮಿಂಗ್ ಪೂಲಲ್ಲಿ ನೀರು ಒಂದು ಸ್ವಲ್ಪ ಇದಾಗಿರೋದ್ರಿಂದ ಮಾಡೋಕ್ಕಾಗಲಿಲ್ಲ. ಅದನ್ನು ವೀಕೆಂಡ್ ಮುಗಿದ ಮೇಲೆ ಮಾಡೋಣ ಅಂತ ಇದ್ವಿ. ಅಷ್ಟೊತ್ತಿಗೆ ನಾನು ಹೊರಗಡೆ ಬಂದೆ. ಇಲ್ಲ ಇನ್ನೂ ತುಂಬ ಬೇರೆ ಬೇರೆ ರೂಲ್ಸ್ ಸ್ಟ್ರಾಟಜಿ ತುಂಬ ಚೆನ್ನಾಗಿ. ಬಟ್ ನಾನು ಆ ಥರ ಗ್ರೇ ಏರಿಯಾ ಸ್ಟ್ರಾಟಜಿ ಅಲ್ಲ, ನನ್ನದೇ ಆದಂಥ ಕ್ಯಾಪ್ಟನ್ಸಿಗೆ ಯೂಸ್ ಮಾಡಬೇಕಂತ ಗ್ರೇ ಏರಿಯಾ ನಾನು ನೋಡ್ಕೊಂಡಿದ್ದೆ. ಆದರೆ ನಮಗೆ ನಿಮ್ಮನ್ನ ಕ್ಯಾಪ್ಟನ್ ಆಗಿ ನೋಡಬೇಕಾದ್ರೆ ಎಲ್ಲೋ ಒಬ್ಬ ಬಿಸ್ನೆಸ್ ಮ್ಯಾನ್ ಮಾತಾಡ್ತಿರೋದು ಅಂತಲೂ ಎಲ್ಲೋ ಒಂದು ಕಡೆ ಆ ಶೇಡ್ ಕಾಣ್ತಿತ್ತು. ಅಂದರೆ ಒಂದು ಕಾನ್ಫಿಡೆನ್ಸಲ್ಲಿ ಈಗ ಒಂದು ಮೀಟಿಂಗಲ್ಲಿ ಮಾತಾಡೋ ಹಾಗೇ ಒಬ್ಬ ಕ್ಯಾಪ್ಟನ್ ಆಗಿ ನೀವು ಮಾತಾಡ್ತಿದ್ರಿ. ಈ ಗ್ರೇ ಏರಿಯಾ ಸ್ಟ್ರಾಟಜಿ ಬಗ್ಗೆ ಕೇಳೋದಾದರೆ ಅಲ್ಲಿ ಒಳಗಡೆ ಇರುವಂತಹ ಉಗ್ರ ಮಂಜು ಅವರು ಅದಕ್ಕೆ ಫೇಮಸ್ಸು, ಸ್ಪೆಷಲಿಸ್ಟ್ ಅಂತಲೇ ಅನ್ಸ್ಕೊಂಡಿದ್ದಾರೆ. ಗ್ರೇ ಏರಿಯಾ ಸ್ಟ್ರಾಟಜಿ ಮಾಡೋದು ಒಂದು ಕಡೆ ಆದರೆ ಈ ಥರ ಗ್ರೇ ಏರಿಯಾ ಸ್ಟ್ರಾಟಜಿ ಮಾಡೋರನ್ನ ನೀವು ಡೀಲ್ ಮಾಡೋದಿರುತ್ತಲ್ಲ, ಅದು ಹೇಗಿತ್ತು? ಮೇಡಮ್, ಅದು ಮಂಜಣ್ಣನಿಗೆ ಮಾತ್ರ ಅರ್ಥ ಆಗ್ತಾ ಇತ್ತು. ನಾವು ಸುಮಾರು ಅವರು ಮಹಾರಾಜ ಟಾಸ್ಕ್ ಆಗೋವರೆಗೂ ಕೂಡ ನಾವು ಅವ್ರನ್ನ ಗ್ರೇ ಏರಿಯಾ ಕಿಂಗು, ಸ್ಟ್ರಾಟಜಿ ಕಿಂಗ್ ಅಂತೆಲ್ಲ ಒಪ್ಕೊಂಡಿದ್ವಿ. ಬರ್ತಾ ಬರ್ತಾ ಅದೆಲ್ಲೋ ಅದಾದಮೇಲೆ ಮಂಜಣ್ಣ ಎಲ್ಲೋ ಕಳೆದು ಹೋಗಿ ಸ್ಟಾರ್ಟ್ ಆದರು. ಅದು ವರ್ಕೌಟ್ ಆಗಲಿಲ್ಲ ಗ್ರೇ ಏರಿಯಾ. ಬಟ್ ಎಲ್ಲ ಟಾಸ್ಕಲ್ಲೂ ಎಲ್ಲದರಲ್ಲೂ ಗ್ರೇ ಏರಿಯಾ ಸ್ಟ್ರಾಟಜಿ ವರ್ಕ್ ಆಗಲ್ಲ ಮೇಡಮ್. ಅದನ್ನು ಮಂಜಣ್ಣ ಆವಾಗ ಮಂಜಣ್ಣನಿಗೂ ಅರ್ಥ ಆಯಿತು. ಎಲ್ಲರೂ ಮನೆಯವರೆಲ್ಲ ಗ್ರೇ ಏರಿಯಾ ಕಂಡುಹಿಡ್ಕೊಂಡ್ಬಿಟ್ಟಿದ್ದಾರೆ, ನಂದು ಯಾವ ಗ್ರೇ ಏರಿಯಾನು ವರ್ಕ್ ಆಗ್ತಾ ಇಲ್ಲ. ನಾನು ಏನು, ಯಾಕಂದರೆ ಅಲ್ಲಿ ಏನಂದರೆ ಗ್ರೇ ಏರಿಯಾ ಅಂದರೆ ಏನು ಅಂತಂದರೆ ಆಟನ ಹಾಳು ಮಾಡೋ ಬರದಲ್ಲಿ ಗೆಲ್ಲುವುದೇ ಗ್ರೇ ಏರಿಯಾ ಅಷ್ಟೇ, ಬೇರೆ ಒಳ್ಳೇದಾಯ್ತು. ಅಂದರೆ ಎಲ್ರಿಗೂ ಮೋಸ್ಟ್ ಪ್ರಾಬಬ್ಲಿ ಸ್ಟ್ರಾಟಜಿ ಗೊತ್ತಾಗಿದ್ದೆ ಅವ್ರಿಗೆ ಒಂದು ಮೈನಸ್ ಆಗೋಯ್ತು. ಇನ್ನೊಬ್ಬ ಒನ್ ಆಫ್ ದ ಮೋಸ್ಟ್ ಟಾಕ್ಡ್ ಕಂಟೆಸ್ಟೆಂಟ್ ಅಂತಂದರೆ ಲಾಯರ್ ಜಗದೀಶ್ ಅವರು ಬಹುಶಃ ಅಷ್ಟೊಂದು ಎಲ್ಲ ಕಂಟೆಸ್ಟೆಂಟ್ಸ್ಗಳಲ್ಲಿ ಸ್ವಲ್ಪ ನಿಮಗೆ ಹತ್ತಿರ ಆದವರು ಅಂತ ಅನಿಸುತ್ತೆ. ಅವರು ನಿಮ್ಮನ್ನು ತುಂಬಾ ಕನ್ಸಿಡರ್ ಮಾಡ್ತಿದ್ರು ಆ್ಯಸ್ ಅ ಕೋ ಕಂಟೆಸ್ಟೆಂಟ್. ಆ್ಯಂಡ್ ಅವರು ಹೊರಗೆ ಬಂದಿದ್ದು ಕೂಡ ಒನ್ ಆಫ್ ದ ಏನಂತಾರೆ ತುಂಬ ಸುದ್ದಿ ಆದಂಥ ವಿಷಯ. ನಿಮಗೆ ಲಾಯರ್ ಜಗದೀಶ್ ಅವರು ಕೋ ಕಂಟೆಸ್ಟೆಂಟ್ ಆಗಿ ಹೇಗಿದ್ರು? ಮೇಡಮ್, ಒಳ್ಳೆಯ ಗೆಳೆಯ ಸರ್ ಮೇಡಮ್. ನನಗೆ ಫಸ್ಟ್ ನಾನು ಹೊರಗಡೆ ಬಂದಾಗ ಫಸ್ಟ್ ಫೋನ್ ಮಾಡಿದೆ ಜಗದೀಶ್ ಅವ್ರಿಗೆ, ಮಾತಾಡಿದೆ. ಬಂದದ್ದು ಫಸ್ಟ್ ಚೆನ್ನಾಗಿ ಮಾತಾಡಿದ್ರು, ರೀಸನ್ ಕೇಳಿದ್ರು ಯಾಕೆ ಏನು ಅಂತ. ಅದನ್ನು ಹೊರತುಪಡಿಸಿ ಸುಮಾರು ವಿಷಯನ ಮಾತಾಡಿದ್ವಿ. ಮನೆ ಒಳಗಡೆ ನಾವು ಹೊರಗಡೆ ನೋಡಿರೋಂಥ ಜಗದೀಶ್ ಮನೆ ಒಳಗಡೆ ಇರಲಿಲ್ಲ. ತುಂಬ ಮಗು ಮನಸ್ಸಿರೋಂಥ ಜಗದೀಶ್ ಅವರು. ಹೊರಗಡೆ ಅವ್ರು ಮಾತಾಡ್ತಾರೆ, ಇನ್ನೊಂದು ಮಾಡ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ. ಬಟ್ ಅವ್ರನ್ನ ತುಂಬ ಚೆನ್ನಾಗಿ, ನಾವು ಎಷ್ಟು ಚೆನ್ನಾಗಿ ಅವ್ರನ್ನ ಮಾತಾಡಿಸ್ತೀವಿ ಅಷ್ಟೇ ಚೆನ್ನಾಗಿ ಅವ್ರು ನಮ್ಗೆ ಉತ್ತರ ಕೊಡ್ತಾರೆ, ಅಷ್ಟೇ ಚೆನ್ನಾಗಿ ಅವ್ರ ಜೊತೆ ನಮ್ಮ ಜೊತೆ ನಡ್ಕೊತಾರೆ. ಯಾಕಂದರೆ ಜಗದೀಶ್ ಅವ್ರಿಗೂ ನನಗೂ ಸುಮಾರು ಸಲ ಜಗಳಗಳಾಗಿತ್ತು ಮನೆ ಒಳಗಡೆ. ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ನಾವು ಜಗಳ ಆಡ್ತಾಯಿದ್ವಿ. ಅರ್ಧ ಗಂಟೆ ಜಗಳ, ನಮ್ದು ಹೆಂಗಾರೆ ಕೋಳಿ ಜಗಳ ಇದ್ದಂಗೆ, ಹಿಂಗೆ ಜಗಳ ಆಡ್ತಾಯಿದ್ದು ಹಿಂಗೆ ಮತ್ತೆ ಬಂದು ಒಂದಾಗ್ತಾಯಿದ್ವಿ. ಆ ಥರ ಮೇಡಮ್ ನಮ್ದು. ಅವರು ಒಂದು ಎಪಿಸೋಡಲ್ಲಿ ಬಿಗ್ ಬಾಸ್ಗೆ ಸವಾಲು ಹಾಕಿದ್ರು. ಅದು ಒಂದು ಸ್ವಲ್ಪ ಎಲ್ಲರೂ ನಾಳೆ ಈ ವಾರ ಸುದೀಪ್ ಸರ್ ಬಂದಾಗ ಏನು ಮಾತಾಡ್ತಾರೆ ಇವ್ರ ಜೊತೆ ಅನ್ನೋ ಥರ ಒಳಗಡೆ ನೀವು ಇದ್ರಿ, ಇದನ್ನೆಲ್ಲ ಹತ್ತಿರದಿಂದ ನೋಡಿದ್ರಿ. ಅವ್ರು ಬಿಗ್ ಬಾಸ್ಗೆ ಒಂದು ಸವಾಲು ಹಾಕಿದಾಗ ನಿಮ್ಗೇನು ಅನಿಸಿತ್ತು ಅಂದರೆ ಇವರು ಮನುಷ್ಯ ಯಾವ ರೀತಿ ಸವಾಲು ಹಾಕ್ತಿದ್ದಾರೆ ಅನಿಸಿತ್ತು? ಮೇಡಮ್, ಅದನ್ನು ನಾವೆಲ್ಲ ಒಂಥರ ಎಂಜಾಯ್ ಮಾಡ್ತಾಯಿದ್ವಿ. ಅಯ್ಯೋ ಹೀಗೆಲ್ಲ ಹೇಳ್ಬಿಟ್ಟು ನಾವು ಎಷ್ಟೋ ಸಲ ರೇಗಿಸಿದುಂಟು. ನಾನು ಅವ್ರನ್ನ ಎಷ್ಟು ಪ್ರೀತಿಯಿಂದ ಜಗ್ಗಿ 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 ಅಂತ ಕರೀತಾ ಇದ್ದೆ. ಅವ್ರನ್ನ ಅಷ್ಟೇ ಚೆನ್ನಾಗಿ ಮಾತಾಡ್ತಾಯಿದ್ರು ಪಾಪ. ಆ ಒಂದು ಪ್ರೀತಿ ನಮ್ಗೆ ಅನ್ಕೋತ ಇಡೀ ಮನೆಯವ್ರು ಯಾರೂ ಕೂಡ ಅವ್ರ ಹತ್ರ ಅಷ್ಟು ಫ್ರೀಡಮಾಗಿ ಮಾತಾಡ್ತಾರೆ. ನಾನು ಅಷ್ಟು ಅವ್ರ ಜೊತೆಗೆ ಅಷ್ಟೊಂದು ಬಾಂಡಿಂಗಲ್ಲಿ ನಾವು ಇದ್ವಿ. ಎಲ್ಲೋ ಒಂದು ಕಡೆ ಅವ್ರು ಹೊರಗಡೆ ಬಂದಮೇಲೆ ನನಗೂ ಭಾಳ ಬೇಜಾರಾಗಿದ್ದುಂಟು. ಹಾಗೆ ಮತ್ತೊಬ್ಬ ಕಂಟೆಸ್ಟೆಂಟ್ ನಿಮ್ಮನ್ನ ತುಂಬ ಒಂಥರ ಸಂಬಂಧಿಯಾಗಿ ನೋಡಿದ್ದಂದರೆ ಹನುಮಂತು ಅವರು. ನಿಮ್ಮನ್ನು ಬಾಯಿ ತುಂಬ ಮಾವ ಅಂತ ಕರೀತಾ ಇದ್ರು. ಅದೊಂಥರ ಮೇ ಬಿ ನಿಮ್ಮ ನೇಟಿವ್
ಇರುವಂಥ ನಂಟ ಅಥವಾ ಒಳಗಡೆ ಬಂದಮೇಲೆ ಬಹುಶಃ ನಿಮಗೂ ಅವ್ರು ಅಲ್ಲೇ ಪರಿಚಯ ಆಗಿದ್ದು ಅನ್ಸುತ್ತೆ, ಅವ್ರಿಗೂ ನೀವು ಅಲ್ಲೇ ಪರಿಚಯ ಆಗಿದ್ದು. ಹನುಮಂತು ಅವರು 3ನೇ ವಾರಕ್ಕೆ ಬಂದರು. ಅವ್ರು ಹೇಗೆ ಆಡ್ತಿದ್ದಾರೆ, ಅವರು ನಿಮ್ಮನ್ನು ಬಾಯಿ ತುಂಬ ಮಾವ ಅಂತ ಕರಿತಿದ್ದಿದ್ದು ಹೇಗಿತ್ತು? ಮೇಡಮ್ ಆ್ಯಕ್ಚುಲಿ ನನಗೆ ಹನುಮಂತು ಹೊರಗಡೆ ಯಾರು ಅಂತ, ನಾನು ಹೊರಗಡೆ ಇದ್ದಾಗ ಅವರು ಬೇರೆ ಬೇರೆ ಶೋಗಳಲ್ಲಿ ಮಾಡಿರೋದನ್ನ ನಾನು ನೋಡಿದ್ದೆ. ಅದನ್ನು ಬಿಟ್ಟು ಪರ್ಸ್ನಲಾಗಿ ಯಾವತ್ತೂ ನಾವು ಭೇಟಿ ಮಾಡಿರಲಿಲ್ಲ. ಒಳಗಡೆ ಫಸ್ಟ್ ಹನುಮಂತವ್ರು ಬಂದಾಗ ನನಗೆ ಒಂಥರ ಖುಷಿ ಆಯಿತು, ನಮ್ಮ ಉತ್ತರ ಕರ್ನಾಟಕದವ್ರು ಯಾರೋ ಬಂದಿರಲ್ಲಪ್ಪ ಒಳಗಡೆ ಅಂತ. ಆಮೇಲೆ ಅದೇ ನನಗೆ ರೀಸನ್ಗಳು ಅದು ಇದು ರೀಸನ್ಗಳು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಆವಾಗ ನನಗೊಂದು 2 ವಾರದಲ್ಲಿ ಅವ್ರನ್ನ ನಾನು ಅರ್ಥ ಮಾಡ್ಕೋತೀನಿ. ಅವ್ರ ಮನಸ್ಸಲ್ಲಿ ಏನೂ ಕೆಟ್ಟದಿಲ್ಲ, ಏನೇ ಇದ್ದರೂ ಸ್ಟ್ರೇಟ್ ಫಾರ್ವರ್ಡಾಗಿ ನನ್ನ ಥರನೇ ಹೇಳ್ತಾರೆ ಅವರು ಅನ್ನೋದನ್ನು ಅವರು ತೋರಿಸ್ಕೊಟ್ರು. ನಾನು ಅದನ್ನೇ ಹೆಂಗೆ ಸ್ಪೋರ್ಟಿವ್ ತೊಗೊಂಡೆ. ಈ ಹನುಮಂತು ಅವರು ಸ್ಟ್ರಾಟಜಿ ನಿಮಗೆ ಹೇಗೆ ಅನಿಸುತ್ತೆ? ಅಂದರೆ ನೀವು ಹೇಳ್ದಂಗೆ ಅವ್ರು ತುಂಬ ಸ್ಟ್ರೇಟ್ ಫಾರ್ವರ್ಡು. ಅವ್ರ ಸ್ಟ್ರಾಟಜಿ ಮಾಡಬೇಕಾ ಅಥವಾ ಹಾಗೆ ನಡೆಯುತ್ತಾ? ಮೇಡಮ್ ಸ್ಟ್ರಾಟಜಿನೇ ಮಾಡೋದು ಬೇಕಾಗಿಲ್ಲ ಹನುಮಂತು. ಏನಿಲ್ಲ, ಇಲ್ಲೇನು ಬರುತ್ತೋ ಅದು ಹಿಂಗೆ ಹೇಳ್ತಿರ್ತಾನೆ ಹನುಮಂತು. ಅದೇ ಹನುಮಂತಿಗೆ ಪ್ಲಸ್ ಪಾಯಿಂಟ್. ಹಾಗೆ ಒಂದು ಕಡೆ ರಜತ್ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದರು. ಅವ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಮೇಲೆ ಸ್ವಲ್ಪ ಮನೇಲಿ ವಾದ ವಿವಾದ, ಮಾತಲ್ಲೇ ಜಗಳ ಆಡೋದು ಅದೆಲ್ಲ ಜಾಸ್ತಿ ಆಯಿತು. ಅದೊಂಥರ ಮನೆಗೆ ಹೇಗೆ ಲೈಕ್ ಅದು ಪ್ಲಸ್ ಪಾಯಿಂಟ್ ಆಯಿತಾ ಮೈನಸ್ ಪಾಯಿಂಟ್ ಆಯಿತಾ? ಎಲ್ಲರೂ ಸ್ವಲ್ಪ ಎಚ್ಚೆತ್ಕೊಂಡ್ರು ಅಂತ ಅನ್ಸುತ್ತೆ. ಮೇಡಮ್ ಫಸ್ಟ್ 1 ವಾರ 2 ವಾರ ಅದು ಮನೆಯವ್ರಿಗೆಲ್ಲ ಆಗಿದ್ದುಂಟು. ಆಮೇಲೆ ಎಲ್ಲರೂ ಮನೆಯವರು ಅವ್ರಿಗೆ ಸೆಟ್ ಆಗಿ ಮತ್ತು ಸರೆಂಡರ್ ಆಗಿಬಿಟ್ರು ಎಲ್ಲರೂ. ನಾನು ರಜತ್ ಅವರು ನಾನು ಒಬ್ಬನೇ ವಿರೋಧ ಕಟ್ಕೊಂಡೆ. ಒಳ್ಳೆ ಸ್ನೇಹಿತರು ಅವರು. ಇವಾಗ ನನಗೆ ಬರಬೇಕಾದ್ರೂ ಕೂಡ ಚೆನ್ನಾಗಿ ಮಾತಾಡಿಸಿ ಆ ವಾರ ಪೂರ್ತಿ ನಾವೆಲ್ಲ ಜೊತೆಗೆ ಒಂದು ಟಾಸ್ಕನ್ನು ಆಟ ಆಡಿದ್ವಿ, ಒಂದು ಗೇಮ್ ಆಡಿದ್ವಿ. ಏನು ಜವಾರಿ ಮಂದಿ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿತ್ತು ಆ ಎಲ್ಲ ಎಕ್ಸ್ಪೀರಿಯೆನ್ಸು. ರಜತ್ಗೆ ಅದನ್ನು ಎಲ್ಲೂ ಆಗಿರೋ ಜಗಳನ ಕ್ಯಾರಿ ಫಾರ್ವರ್ಡ್ ಮಾಡ್ಕೋಬೇಕನ್ನೋ ಮನಸ್ಥಿತಿ ಇಲ್ಲ. ಅದನ್ನಲ್ಲೇ ಬಿಟ್ಟು ಮುಂದೆ ಹೋಗ್ಬೇಕನ್ನೋ ಮನಸ್ಥಿತಿನೂ ಅವ್ರಿಗಿದೆ. ಬಟ್ ಅವ್ರಿಗೆ ಅದನ್ನು ಅರ್ಥ ಮಾಡಿಸ್ಬೇಕು ತಪ್ಪೇನಾಗಿದೆ ಅನ್ನೋದು. ಮೊದಲನೇ ವಾರದಲ್ಲೇ ಮನೆಯಿಂದ ಹೊರಗೆ ಬಂದವರು ಯಮುನಾ ಶ್ರೀನಿಧಿ ಅವರು ಬಹಳ ಒನ್ ಆಫ್ ದ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತಲೇ ಅನ್ಸ್ಕೊಂಡವರು. ಫಸ್ಟ್ ವಾರದಲ್ಲೇ ಅವ್ರು ಹೊರಗಡೆ ಬಂದುಬಿಟ್ರು. ಅವ್ರು ಇನ್ನೂ ಮನೇಲಿ ಇದ್ದಿದ್ರೆ ಹೇಗಿರ್ತಿತ್ತು ಅನ್ಸುತ್ತೆ? ಮೇಡಮ್ ಅವರು ಇಡೀ ಮನೆಗೆ ಒಂಥರ ತಾಯಿ ಥರ ಮೇಡಮ್. ಅವರು ತುಂಬ ಸೀನಿಯರು. ಬಟ್ ಯಾರೂ ಕೂಡ ಅವರು ಅಷ್ಟು ಸೀನಿಯರು ಇನ್ನೊಂದು ಮತ್ತೊಂದು ಅವರೆಲ್ಲೂ ತೋರಿಸಲಿಲ್ಲ. ಅವ್ರು ಇದ್ದದ್ದು ಅಷ್ಟು ದಿನ ಬೆಳಗ್ಗೆ ಬೇಗ 5 ಗಂಟೆಗೆ ಎದ್ದೇಳೋರು, ಯೋಗ ಮಾಡೋರು, ಮನೆಗೆ ಏನೇನು ಬೇಕು ಅಡುಗೆ ಮಾಡೋದ್ರಿಂದ ಹಿಡ್ಕೊಂಡು ಬಿಸಿನೀರು ಕಾಯಿಸೋದ್ರಿಂದ ಹಿಡ್ಕೊಂಡು ಪ್ರತಿಯೊಂದು ಏನೇನು ಮಾಡಬೇಕು ಮನೆ ಎಲ್ಲ ಕೆಲಸದಲ್ಲೂ ಅವ್ರು ತೊಡಸ್ಕೊತಾಯಿದ್ರು. ಏನಾದರೂ ಒಂದು ವಿಷಯ ಹೇಳ್ಬೇಕಾದ್ರೆ ಅಷ್ಟೇ ಚೆನ್ನಾಗಿ ಹೇಳ್ತಾಯಿದ್ರು. ಅವ್ರನ್ನ ಮನೆಗೆ ಒಂದು ತಾಯಿಯಾಗಿ ನಾನು ನೋಡೋಕ್ಕೆ ಇಷ್ಟಪಡ್ತೀನಿ. ಅವ್ರು ಏನಾದರೂ ಕೊನೆವರೆಗೂ ಇದ್ದಿದ್ದರೆ ತುಂಬ ಟಫ್ ಕಂಟೆಂಟರಾಗಿ ಇರ್ತಿದ್ರು ಮೇಡಮ್ ಅವರು. ನಿಮಗೆ ಪರ್ಸ್ನಲಿ ಬಿಗ್ ಬಾಸ್ ಮನೆ ಒಳಗೆ ನಿಮ್ಮ ಬೆಸ್ಟ್ ಹಾಗೂ ವರ್ಸ್ಟ್ ಮೂಮೆಂಟ್ಸ್ ಅಂತ ನೆನೆಸ್ಕೊಳ್ಳೋದಾದರೆ ಯಾವುದು? ಮೇಡಮ್ ಅನುಷಾ ಮತ್ತು ನಂದು ಬೆಸ್ಟ್ ಮೂಮೆಂಟ್ ಅಂತ ಅನ್ಸ್ಕೊತೀನಿ. ಅದಕ್ಕಿಂತ ಹಿಂದೆ ನನಗೆ ಎಲ್ಲರೂ ಸೇರಿ ಒಂದು ಇದು ಕೊಡ್ತಾರೆ, ಬ್ಲ್ಯಾಕ್ ರೋಸ್ ಕೊಡ್ತಾರೆ, ಅದು ನಾನು ವರ್ಸ್ಟ್ ಅಂತ ಅನ್ಕೊತೀನಿ. ಹಾಗೆ ಇವಾಗ ಒಂದು ಸುದ್ದಿ ಆಗಿರೋದೇನೆಂದರೆ ಸುದೀಪ್ ಸರ್ ಮುಂದಿನ ಸೀಸನಿಂದ ಬಿಗ್ ಬಾಸ್ ಜೊತೆ ಕೆಲಸ ಮಾಡೋದಿಲ್ಲ, ಅಂದರೆ ಅವ್ರು ಹೋಸ್ಟ್ ಆಗಿರೋದಿಲ್ಲ ಅನ್ನೋದಿದೆ. ಇದು ಅವರ ಒನ್ ಆಫ್ ದ ಲಾಸ್ಟ್ ಸೀಸನ್ ಆಗಿತ್ತು ಆ್ಯಂಡ್ ನೀವು ಆ ಸೀಸನಲ್ಲಿದ್ದಿರಿ. ಬಿಗ್ ಬಾಸ್ ಸುದೀಪ್ ಸರ್ ಇಲ್ಲದೆ ಹೇಗಿರಬಹುದು ಮುಂದೆ? ಸುದೀಪ್ ಸರ್ ಹೇಗೆ ಅಂತಂದರೆ ನಮಗೆ ಗರ್ಭಗುಡಿಯಲ್ಲಿ ಕಾಣಿಸೋ ದೇವರಿದ್ದಾಗೆ. ಸುದೀಪ್ ಸರ್ ಇಲ್ಲದೆ ಬಿಗ್ ಬಾಸ್ ಶೋ ನೋಡೋಕ್ಕೆ ಆಗಲ್ಲ. ಪ್ರತಿ ವಾರ ನಮಗೆ ಸುದೀಪ್ ಸರ್ ಬಂದಾಗಲೇ ನಮಗೆ ವಿಷಯ ಗೊತ್ತಾಗೋದು, ಏನು ನಾವು ತಪ್ಪು ಮಾಡಿದ್ದೀವಿ, ಹೇಗೆ ತಿದ್ಕೋಬೇಕು ಅನ್ನೋದು ನಮ್ಗೆ ಅರ್ಥ ಆಗ್ತಾಯಿತ್ತು. ಮತ್ತು ನಾನು ಸ್ವಲ್ಪ ನನ್ನ ಜೀವನದಲ್ಲಿ ನಾನು ಚೇಂಜ್ ಮಾಡ್ಕೊಳ್ಳೋದಕ್ಕೆ, ನಾನು ಬದಲಾಗೋದಕ್ಕೆ ಸುದೀಪ್ ಸರ್ದು ಬಹುಮುಖ್ಯ ಪಾತ್ರ ಇದೆ. ಯಾಕಂದರೆ ಅವ್ರು ಪ್ರತಿ ಸಲ ಬಂದಾಗ ಹೇಳೋರು, ನಾನು ಹೀಗೆ ಸಿಂಪಲ್ ಆಗಿದ್ದಾಗ ಎಷ್ಟು ಲಕ್ಷ್ಮಣಾಗಿ ಕಾಣಿಸ್ತಾ ಇದ್ದಾರೆ ಸೂರಿ, ಹೀಗೆ ನಿಮ್ಮನ್ನು ನೋಡೋಕೆ ಇಷ್ಟಪಡ್ತೀವ್ರಿ ಅಂತ ಅನ್ನೋರು. ಅವ್ರ ಕಣ್ಣಿಗೆ ನಾನು ಸಿಂಪಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತೀನಿ ಅಂದರೆ ಜನಗಳ ಕಣ್ಣಿಗೆ ಅದೇ ಥರ ಇದ್ದರೆ ಚೆನ್ನಾಗಿರುತ್ತೆ ನನ್ನ ಜೀವನದಲ್ಲೂ ಅಂತ ನಾನು ಅಂದ್ಕೊಂಡು ಬಂದೆ ಹೊರಗಡೆ. ಹಾಗೆ ಇರಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನಂದು ಬಿಗ್ ಬಾಸ್ ಹೋಗಿಂದ ಮುಂಚೆ ಚಾಪ್ಟರ್ 1 ಆದರೆ ಇದು ಚಾಪ್ಟರ್ 2, ಇದೇ ಥರನೇ ಮುಂದುವರಿಯೋಕ್ಕೆ ಇಷ್ಟಪಡ್ತೀನಿ. ಡೆಫಿನೆಟ್ಲಿ. ಈಗ ನೀವು ಬಿಗ್ ಬಾಸ್ ಜರ್ನಿ ಮಾಡಿದ್ದೀರಾ ಆ್ಯಂಡ್ ಒಳಗಡೆ ಎಲ್ಲ ಬೇರೆ ಕಂಟೆಸ್ಟ್ಗಳನ್ನ ನೋಡಿದ್ದೀರಾ. ನಿಮ್ಮ ಪ್ರಕಾರ ಟಾಪ್ 3 ಕಂಟೆಸ್ಟೆಂಟ್ಸ್ ಈ ಸೀಸನಲ್ಲಿ ಯಾರಾಗಬಹುದು? ಹನುಮಂತು, ಧನರಾಜು, ತ್ರಿವಿಕ್ರಮ್. ಓಕೆ, ಅಂದರೆ ಈ ಫೀಮೇಲ್ ಕಂಟೆಸ್ಟೆಂಟ್ಸ್ಗಳಿಗೆ ಇನ್ನೂ ಲೈಕ್ ಯಾವ ರೀತಿ ಅವರು ಗುದ್ದಾಡಬೇಕು ಫೈನಲ್ಸಲ್ಲಿ ಇರಬೇಕಂದ್ರೆ? ಮೇಡಮ್ ತುಂಬ ಕಷ್ಟ ಇದೆ ಮೇಡಮ್ ಫೀಮೇಲಲ್ಲಿ. ಯಾಕಂದರೆ ಆ ಕಡೆ ಗೌತಮಿ ಅವ್ರು ನೋಡಿದ್ರೆ ಅವರು ಇರೋ ರೀತಿಯೇ ಬೇರೆ, ಭವ್ಯ ಅವ್ರು ಇರೋ ರೀತಿಯೇ ಬೇರೆ, ಐಶ್ವರ್ಯ ಆಗಲಿ ಚೈತ್ರ ಆಗಲಿ ಮಾತು ಜಾಸ್ತಿ ಇದೆ. ಬಟ್ ಐಶ್ವರ್ಯಾಗೆ ನನಗೆಲ್ಲೋ ಆಟ ಅವರು ಮೊದಲೇ 2 ವಾರ ಇರೋ ಐಶ್ವರ್ಯ ಆಮೇಲೆ ಬರ್ತಾ ಬರ್ತಾ ಕಮ್ಮಿ ಆದರು.
ಅದೆಲ್ಲ ಅವ್ರಿಗೆ ನೆಗೆಟಿವ್ ಆಗ್ಬೋದು ಅಂತ ಅನಿಸುತ್ತೆ ಮೇಡಮ್. ಎನಿವೆ ನೀವು ಅವ್ರನ್ನೆಲ್ಲ ಹತ್ತಿರದಿಂದ ನೋಡಿ ಬಂದಿದ್ದೀರಾ. ನಾನೀಗ ಅವ್ರ ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ. ಅವ್ರ ಬಗ್ಗೆ ನೀವು ಒಂದು ಪದದಲ್ಲಿ ಅಥವಾ ಒಂದು ಸಾಲಲ್ಲಿ ಅವರ ವ್ಯಕ್ತಿತ್ವನ ನೀವು ವರ್ಣಿಸೋದಾದರೆ ಹೇಗೆ ಹೇಳ್ತೀರಾ ಅಂತ. ಗೌತಮಿ ಜಾಧವ್. ಪಾಸಿಟಿವನ್ನು ಮುಖವಾಡ ಹಾಕ್ಕೊಂಡು ಇರೋದೆಲ್ಲ ಬರೀ ನೆಗೆಟಿವಿಟಿ ಆಗಿದ್ದಾರೆ. ಲಾಯರ್ ಜಗದೀಶ್ ಅವರು. ಒಳ್ಳೆಯ ಗೆಳೆಯ. ಅವರು ಎಷ್ಟು ನೋಡೋಕ್ಕೆ ಹಾರ್ಡಾಗಿ ಕಾಣಿಸ್ತಾರೋ ಅಷ್ಟೇ ಮೃದು ಸ್ವಭಾವ ಇರುವಂಥ, ಮಗು ಮನಸ್ಸಿರುವಂಥ ನನ್ನ ಒಳ್ಳೆಯ ಸ್ನೇಹಿತ. ಭವ್ಯ ಗೌಡ. ಆ್ಯಟಿಟ್ಯೂಡ್ ಇರುವಂಥ ರೌಡಿ ಬೇಬಿ. ಶಿಶಿರ್ ಶಾಸ್ತ್ರಿ. ಒಳ್ಳೆಯ ತಮ್ಮ, ನರಕದಿಂದ ನನಗೆ ಸಾಥ್ ಕೊಟ್ಟಿದ್ದಾರೆ. ತಮ್ಮನಾಗೆ ನಾನು ಅವ್ರು ನೋಡೋಕ್ಕೆ ಇಷ್ಟಪಡ್ತೀನಿ. ಧನರಾಜ್ ಆಚಾರ್. ಮುಗ್ಧ ಮನಸ್ಸಿನ, ಸ್ವಚ್ಛ ಮನಸ್ಸಿನ ಒಳ್ಳೆಯ ಸ್ನೇಹಿತ. ಹಂಸ ನಾರಾಯಣ ಸ್ವಾಮಿಯವರು. ಹಂಸ ಅವ್ರು ಹೇಳಿದಾಗೆ ಅವ್ರ ಹೆಸರಲ್ಲೇ ಹಂಸ ನಡಿಗೆ ಅಂತ ಇದ್ದಾಗೆ ಅವರ ಹಂಸ ಥರನೇ ಅವ್ರ ಮನಸ್ಸು. ಅನುಷಾ ರೈ. ಅನುಷಾ ರೈ ನನ್ನ ತಂಗಿ. ಪ್ರತಿ ವರ್ಷ ಅವಳ ಹತ್ರ ರಾಖಿ ಕಟ್ಸ್ಕೊತೀನಿ. ಧರ್ಮ ಕೀರ್ತಿರಾಜ್. ಧರ್ಮ ಬಾಯ್ ಅಂತ ಕರೆದಿದ್ದೀವಿ. ಅವ್ರು ಯಾವತ್ತೂ ಧರ್ಮ ಬಾಯ್ ಆಗೇ ಇರಲಿ. ಯಮುನಾ ಶ್ರೀನಿಧಿಯವರು. ತಾಯಿ. ಐಶ್ವರ್ಯ ಸಿಂಧೂರ್. ತಂಗಿ. ಅವ್ರಿಗೆ ತಂದೆ ತಾಯಿ ಇಲ್ಲ ಅನ್ನೋ ಕೊರಗಬೇಡ, ಅಣ್ಣನಾಗಿ ನಾನು ಇರ್ತೀನಿ ಯಾವತ್ತೂ ಕೂಡ ಅಂತ ಹೇಳ್ತೀನಿ. ಉಗ್ರಂ ಮಂಜು ಅವರು. ಉಗ್ರಂ ಮಂಜು ಉಗ್ರಮಾಗಿ ಮನೆಗೆ ಒಳಗಡೆ ಬಂದರು. ಆಮೇಲೆ ಗೊತ್ತಾಯಿತು ಉಗ್ರಂ ಅಲ್ಲ, ಅವರು ಅಂದರೆ ಮಗು ಮನಸ್ಸಿರುವಂಥ ಒಂದು ಕ್ಯಾರೆಕ್ಟರು. ಎಷ್ಟು ಅವ್ರು ಒರಟವಾಗಿ ಕಾಣಿಸ್ತಾರೋ ಅಷ್ಟೇ ಅವ್ರ ಮನಸ್ಸು ಮೃದುವಾಗಿದೆ. ತ್ರಿವಿಕ್ರಮ್. ಅಣ್ಣ ಅಂತ ಕರೆದಿದ್ದಾನೆ ಮೊದಲನೇ ವಾರದಿಂದ. ಅಣ್ಣನಾಗಿ ನಿಂತಿದ್ದೀನಿ ನಾನು ಅವನಿಗೆ. ನನ್ನ ತಮ್ಮ. ನನ್ನ ಮನೆ ಬಾಗಿಲು ಯಾವತ್ತೂ ಅವನಿಗೆ ಓಪನ್ ಇರ್ತದೆ. ಚೈತ್ರ ಕುಂದಾಪುರ ಅವರು. ಮಾತು ಕಮ್ಮಿ ಮಾಡ್ಕೊಳ್ಳಿ ಚೈತ್ರ. ರಂಜಿತ್ ಕುಮಾರ್. ರಂಜಿತ್ ಅವರು ಅರ್ಥ ಮಾಡ್ಕೊಳ್ಳೋಷ್ಟೊತ್ತಿಗೆ ಹೊರಗಡೆ ಬಂದರು. ನರಕಕ್ಕೆ ಬಂದವರು. 2 ವಾರ ನಾನು ಅರ್ಥ ಮಾಡ್ಕೊಂಡಿದ್ದು. ಒಳ್ಳೆಯ ಸ್ನೇಹಿತ ಮೇಡಮ್. ತುಕಾಲಿ ಮಾನಸ. ಮಾನಸ ಬಂದು ಡುಮ್ಮಿ, ಲಡ್ಡು ಅಂತ ಕರಿತಾ ಇದ್ವಿ ಅವಳಿಗೆ. ಅಷ್ಟು ಮುಗ್ಧವಾಗಿರುವಂಥ ಒಳ್ಳೆ ಪ್ರತಿಭೆ, ಹಳ್ಳಿ ಪ್ರತಿಭೆ, ಒಳ್ಳೆ ಮುಗ್ಧ ಮನಸ್ಸಿರುವಂಥ ಮಗು. ಮೋಕ್ಷಿತಾ ಪೈ. ನಮ್ಮ ಮೋಕ್ಷಿತಾ ತಂಗಿ. ಒಬ್ಬ ಅಣ್ಣನಾಗಿ ಹೇಳಬೇಕು ಅಂತಂದರೆ ಸುಮಾರು ವಿಷಯನ ತಿಳ್ಕೋಬೇಕು, ಅರ್ಥ ಮಾಡಿಕೊಂಡು ಜೀವನ ತುಂಬ ಉದ್ದ ಇದೆ, ಅದರ ಉದ್ದಕ್ಕೆ ನಡಿಬೇಕು ಅಂತ ಹೇಳ್ತೀನಿ. ರಜತ್. ರಜತ್ತು ಪಕ್ಕಾ ಲೋಕಲ್ ಹುಡುಗ. ಅದು ಜೀವನಕ್ಕೆ ಎಷ್ಟು ಮುಖ್ಯನೋ ಅದನ್ನು ಬಿಟ್ಟು ಹೊರಗಡೆ ಬಂದು ಸ್ವಲ್ಪ ಜನಗಳ ಜೊತೆ ಬೆರೆತು ಅವ್ರ ಜೊತೆನೂ ಅರ್ಥ ಮಾಡಿಕೊಂಡು ಜೀವನ ಮಾಡಬೇಕು ಅಂತ ಅಂದ್ಕೊತೀನಿ.